ಹಾಗೇನೆ ಸರ್, ನೀವೆಂಥ ಗಂಭೀರವಾದಂಥ ವಿಚಾರಗಳಿದ್ರೂ ಕೂಡ ಸಾಮಾಜಿಕ ಪಿಡುಗುಗಳು ಅನ್ನೋ ವಿಚಾರಗಳನ್ನ ಹಿಡಿದು ಅದರಲ್ಲೂ ಕೂಡ ಒಂದು ಹಾಸ್ಯದ ತುಣುಕನ್ನು, ವಿಡಂಬನೆಯನ್ನು ತರ್ತಾ ಇದ್ರಿ ಸರ್. ಅದೇನಾಗುತ್ತೆ ಹಾಸ್ಯ ಅನ್ನೋದಿಲ್ಲದೆ ಇದ್ದರೆ ಸಿದ್ಲಿಂಗಯ್ಯನವರು ಅಂತ ಸ್ನೇಹಿತರು ಪಾಪ ಹೋಗ್ಬಿಡ್ತಾರೆ. ಕವಿ ಸಿದ್ಲಿಂಗಯ್ಯನವರು ಬಗ್ಗೆ ಡಿ ಆರ್ ನಾಗರಾಜ್ ಒಂದು ಮಾತು ಹೇಳೋರು. ಡಿ ಆರ್ ನಾಗರಾಜ್ ಪ್ರೊಫೆಸರ್ ಡಿ ಆರ್ ನಾಗರಾಜ್ ಮಹಾ ಬುದ್ಧಿವಂತ. ಸಿದ್ಲಿಂಗಯ್ಯನವರು ಅಷ್ಟೇ ಬುದ್ಧಿವಂತರು ಮತ್ತು ಅಷ್ಟೇ ಇವರು ನನಗೆ ಪ್ರಾಣ ಸ್ನೇಹಿತರಾಗಿದ್ದರು. ಅವರು ಕೋವಿಡಲ್ಲಿ ಹೋಗ್ಬಿಟ್ರು ಸಿದ್ಲಿಂಗಯ್ಯನವರು. ಅವರು ಮಾತಾಡೋಕ್ಕೆ ಕೂತ್ರೆ ತಮಾಷೆ. ಈ ತಮಾಷೆಯ ಗುಣ ಇಲ್ಲದೇ ಇದ್ದರೆ ನಗುವಿನ ಶಕ್ತಿ ಅಂತಲೇ ಒಂದು ಡಿ ಆರ್ ನಾಗರಾಜ್ ಒಂದು ಪುಸ್ತಕ ಬರುತ್ತೆ ಸಿದ್ಲಿಂಗಯ್ಯನವರು ಇದ್ರ ಬಗ್ಗೆ. ನಗುವಿನ ಶಕ್ತಿ ಅಂತ, ಬಡವರ ನಗುವಿನ ಶಕ್ತಿ ಅಂತ ಇರಬೇಕು. ನಗುವುದೇ ಅಕಸ್ಮಾತ್ ಇಲ್ಲದೆ ಇದ್ದಿದ್ದರೆ ಎಲ್ಲರೂ ಬಡತನದ ಇದ್ದವರು ಅದೊಂದು ರಿಲೀಫ್ ಅಂತ ನಗೋದು. ಇಲ್ಲದಿದ್ದರೆ ಎಲ್ಲರೂ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾ ಇದ್ರು ಅಂತ ಡಿ ಆರ್ ನಾಗರಾಜ್ ಅವರು. ಬಡವರೆಲ್ಲರೂ ನೀವು ನಗೋದ್ರಿಂದಾಗಿ ನೀವು ಬದುಕಿನಲ್ಲಿ ಒಟ್ಟಿಗೆ ಇರ್ತೀರಿ, ನಿಮ್ಮ ಇದನ್ನ ತೋರಿಸ್ತೀರಿ, ಪ್ರೀತಿ ತೋರಿಸ್ತೀರಿ, ಬದುಕಿನ ಬಗ್ಗೆ ಎಲ್ಲಕ್ಕೂ ಒಂದು ಇದು. ಹೌದೌದು. ಇಲ್ಲದ್ರೆ ನಮಗೆ ಕಮ್ಯುನಿಕೇಷನ್ ಸಾಧ್ಯ ಇಲ್ಲ ಸರ್. ನೀವು ಎಷ್ಟನ್ನು ಇಷ್ಟಪಡದೇ ಇರೋ ವಿಚಾರಗಳು ತುಂಬ ಇರುತ್ತೆ ಬದುಕಲ್ಲಿ. ನೀವು ಅದಕ್ಕೆ ಕೊಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಅಳುಮುಖದ ಇದಾಗಿ ಹೋಗ್ಬಿಡ್ತೀರಿ. ಹಾಗಾಗಿ ಬದುಕಬೇಕು ಅಂದರೆ ನಿಮಗೆ ಪ್ರತಿಕ್ರಿಯಿಸಬೇಕು ಅನ್ನೋದು ಕೂಡ ಒಂದು ವ್ಯಂಗ್ಯ ಅನ್ನೋದು ನೀವು ಕೊಡುವ ಪ್ರತಿಕ್ರಿಯೆ. ಯಾವಾಗಲೂ ಸಮಾಜ ವಿಡಂಬನೆ, ವ್ಯಂಗ್ಯ ಇವೆಲ್ಲನೂ ಅವು ನಿಮಗೆ ನಗುವನ್ನು ತರಿಸುತ್ತೆ, ವಿಷಾದವನ್ನು ತರಿಸುತ್ತೆ. ಆ ನಗು ಮತ್ತು ವಿಷಾದಗಳ ಮಧ್ಯೆ ಇರತಕ್ಕಂಥದ್ದೇ ನಮ್ಮ ಸಂವಹನಕ್ಕೆ ಅತ್ಯಂತ ಮುಖ್ಯವಾದಂತ ನಾನು ಭಾವಿಸ್ತೀನಿ. ಎಂಥ ಮಾತು ಸರ್, ಅದೆಷ್ಟು ಆಳವಾದ ಕಲ್ಪನೆ, ಭಾಳ ಸುಲಭವಾಗಿ ಹೇಳಿದ್ರಿ ಸರ್. ಹಾಗೆಲ್ಲ ನಿಮ್ಮ ಧಾರಾವಾಹಿಗಳಲ್ಲಿ ಕಾನೂನು ಚೌಕಟ್ಟು ಅನ್ನೋದು ನಮಗೆಲ್ಲರಿಗೂ ಒಂದು ಚಿತ್ರಣ ಬಂದು ಹೋಗುತ್ತೆ. ಈ ಕಾನೂನಿನ ವಿಚಾರ ಬಂದಾಗ ಹೇಗೆ ಕಾನೂನನ್ನು ಜಾಸ್ತಿ ನೀವು ಅಲ್ಲಿ ಪ್ರಸ್ತಾಪಿಸ್ತಾ ಇದ್ರಿ, ಕೋರ್ಟ್ ವಿಚಾರಗಳನ್ನು, ಅದಕ್ಕೆ ಮುಖ್ಯವಾದ ಪ್ರೇರಣೆ ಏನು ಸರ್? ಏನು ಪ್ರೇರಣೆ ಅಂದರೆ, ನಾನು BSc ಮುಗಿದು ಕೆಮಿಸ್ಟ್ರಿ MSc ಟಾಟಾ ಇನ್ಸ್ಟಿಟ್ಯೂಟಲ್ಲಿ ತೊಗೋಬೇಕು ಅಂತ ನನಗೊಂದು ಸೀಟ್ ಸಿಕ್ತು. ಆದರೆ ನನಗೆ ಆ ವೇಳೆಗೆ ನಾಟಕಗಳು ಹೆಚ್ಚು ಮಾಡೋಕ್ಕೆ ಶುರು ಮಾಡಿಬಿಟ್ಟಿದೆ ಕಾಲೇಜಲ್ಲಿದ್ದಾಗ. ಅದಕ್ಕೆ ಅಲ್ಲೆಲ್ಲ ಹೋಗ್ಬಿಟ್ಟು ತುಂಬ ಸೀರಿಯಸ್ ಸ್ಟೂಡೆಂಟ್ ಆಗಬೇಕಾಗುತ್ತೆ ಅಂದ್ಬಿಟ್ಟು ಇನ್ನು ನೆಕ್ಸ್ಟ್ ಇದ್ದಿದ್ದು ನನಗೆ ದಾರಿ ಲಾ ಓದೋದ್ರಿಂದ. ಅದಕ್ಕೆ ಕಾರಣ ನಮ್ಮ ತಂದೆಯವರು ದೊಡ್ಡಣ್ಣ ಒಬ್ಬರು ಲಾಯರ್ ಆಗಿದ್ದರು, ಫೇಮಸ್ ಕ್ರಿಮಿನಲ್ ಲಾಯರ್ ಆಗಿದ್ದರು. ಅದು ನಮ್ಮ ತಂದೆಯವರು ಹೇಗೆ ಹೇಳ್ತಾಯಿದ್ರು, ಕೋರ್ಟ್ಗಳಲ್ಲಿ ಹಾಗಾಗುತ್ತೆ ಹೀಗಾಗುತ್ತೆ ಅಂತ. ಸೊ ನಾನು ಓದೋವಾಗಲೇ BSc ಮುಗಿದ ಮೇಲೆ ಲಾಗೆ ಸೇರಿಕೊಂಡೆ. ಲಾನಲ್ಲೇ ನಾನು ಇದೆಲ್ಲ ನಾಟಕಗಳು ಮಾಡ್ತಾಯಿದ್ದು, ಇದೆಲ್ಲ ನಾನು ಮಾಡ್ತಾಯಿದ್ದು ಲಾ ಕಾಲೇಜಲ್ಲೇ ಹೆಚ್ಚು. ಲಾ ಕಾಲೇಜಲ್ಲಿ ಮ್ಯಾಕ್ಸಿಮಮ್ ನನ್ನ ಬದುಕಿನ ನಾಟಕಗಳಿರ್ಬೋದು, ಸಿನಿಮಾಗಳಿಗಿರ್ಬೋದು, ಲಂಕೇಶ್ದಿರ್ಬೋದು, ಅವತ್ತಿಡೀ ವಾತಾವರಣ ಒಂದು ಹೊಸತನದ ಇದರಲ್ಲಿತ್ತು, ಹೊಸ ಆವಿಷ್ಕಾರ. ಒಂದೊಂದು ಪೀರಿಯಡ್ ಬರುತ್ತೆ ನಿಮಗೆ ಸಮಾಜದಲ್ಲಿ, ಹೊಸದೊಂದಿನ ಬರ್ತಾ ಇದೆ. ರೆವಲ್ಯೂಷನ್ ಬೇರೆ, ಒಂದು ಹೊಸ ಪ್ರಜ್ಞೆ, ಒಂದು ಹೊಸ ಇದು ಶುರುವಾಗುತ್ತೆ ನಿಮಗೆ. ಒಂದು ಎಲ್ಲರಲ್ಲೂ, ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲರಲ್ಲೂ ಬರ್ಬೋದು. ಎಲ್ಲರೂ ಇವಾಗ ಎಲ್ಲರಲ್ಲೂ ಅಂತ ಹೇಳಲ್ಲ, 100% ಹೇಳಲ್ಲ. ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಸತ್ಯಜಿತ್ ರೇ ಸಿನಿಮಾ ನೋಡಬೇಕು ಅಂತ ಇದ್ರು. ಇಡೀ ಭಾರತದಲ್ಲಿ ಆ ಥರದ್ದೊಂದು ಇದಿತ್ತು. ಸತ್ಯಜಿತ್ ರೇ ಆ ಸಿನಿಮಾಗಳು ನೋಡಬೇಕು, ಋತ್ವಿಕ್ ಘಟಕ್ ಸಿನಿಮಾಗಳು ನೋಡಬೇಕು, ಅಥವಾ ಇದರಿಂದ ಬಂದ ಫೆಲಿನಿ ಅಂತ ಒಬ್ಬ ಇವನು ಇಟಾಲಿಯನ್ ಫಿಲ್ಮ್ ಮೇಕರ್, ರೋಸಿ ಅಂತ ಇನ್ನೊಬ್ಬ ಇದ್ದ. ಅವ್ರದ್ದೆಲ್ಲ ನಮ್ಮ ಮೇಲೆ ತುಂಬ ಹೆಚ್ಚು. ಫೆಲಿನಿ ಅಂತೂ ಭಾಳ ಪ್ರಭಾವ ಬೀರಿದ ಫೆಲಿನಿ. ಇವನು ಅಮರ್ ಖಾರ್ಡ್ ಅಂತ, ಅಂದರೆ ಬಾಲ್ಯದ ದಿನಗಳು ಅಂತ ಇರಬಹುದು, ನನಗೆ ಗೊತ್ತಿಲ್ಲ. ಅಮರ್ ಖಾರ್ ಅಂತ ಹೆಸರಿಟ್ಟಿದ್ರು. ಅವೆಲ್ಲರೂ ತುಂಬ ನೋಡಿದ್ರೆ ಸಿನಿಮಾನ ತುಂಬ ಪ್ರಭಾವ ಬೀರ್ತಾ ಇತ್ತು ಅದನ್ನು ಮಾಡೋ ರೀತಿ. ಅದು ಆವಿಷ್ಕಾರ ಅಲ್ಲ, ಅದೊಂದು ನಾವು ಪ್ರತಿಕ್ರಿಯಿಸೋ ರೀತಿ ಸಮಾನವಾಗಿ ಹೊಸದಕ್ಕೆ ಏನೋ ಒಂದು ಇದಿರುತ್ತೆ. ನಿಮ್ಮ ಧಾರಾವಾಹಿಗಳನ್ನು ನೋಡ್ತಾ ಇದ್ದರೆ ಮನೋರಂಜನೆಯ ಜೊತೆಗೆ ಒಂದು ಮನೋವಿಕಾಸ, ಅದೊಂದು ನೀವು ಕೂಡ ಒಂದು ಹೊಸ ಟ್ರೆಂಡ್ ಶುರು ಮಾಡಿದ್ರಿ. ಇಲ್ಲ ಸರ್, ನಾನು ಅಂಥದ್ದೆಲ್ಲ ಮನೋವಿಕಾಸ ಅಂತ ದೊಡ್ಡ ಕೆಲಸ ನಾನು ಮಾಡಲಿಲ್ಲ. ಅದೇನ ಸುಮ್ಮನೆ ಅಲ್ಲಿ ಏನು ಮಾಡ್ತೀವಿ ಅಂದರೆ, ನೀವು ಪ್ರಾಮಾಣಿಕವಾಗಿ ಅನಿಸಿದ್ದನ್ನು ನೀವು ಮಾಡ್ತಾ ಹೋದರೆ ಯಾರಿಗೋ ಇದು ನಾನು ಹೀಗೆ ಮಾಡಿದ್ದೆ ಅಂತ ಅನ್ನಿಸ್ಬೋದು, ಹೀಗೆ ಯೋಚನೆ ಮಾಡಿದ್ದೆ ಅಂತ ಅನ್ನಿಸ್ಬೋದು. ನನ್ನ ಸಂಬಂಧ, ನನ್ನ ಮತ್ತು ನನ್ನ ತಾಯಿಯ ಮಧ್ಯೆ ಒಂದು ಭಾವುಕ ಸಂಬಂಧ ಇರುತ್ತಲ್ಲ, ಅದು ನನಗೂ ಇದೆ ಅಂತ ಅನ್ನಿಸ್ಬೋದು. ನನಗೂ ನನ್ನ ಸಿಸ್ಟರ್ಸು ಮತ್ತು ಅದೇ ಥರದ ಭಾವುಕ ಸಂಬಂಧ ಇರ್ಬೋದು. ನನ್ನ ತಂದೆ ಅನ್ಕೊಂಡ್ರೆ ಒಂದು ಕರ್ತವ್ಯ ಮತ್ತು ಪ್ರೀತಿ ಇವೆರಡರ ಮಧ್ಯದ ಒಂದು ಸಂಬಂಧ ಇರುತ್ತೆ ನೋಡಿ, ಆ ಥರದ ಒಂದು ಇದಿರ್ಬೋದು. ಅದೆಲ್ಲದಕ್ಕೆ ಸರಿಯಾದ ಡೆಫಿನೇಷನ್ನ
ಹುಡುಕ್ತಾ ಹೋಗಿ ಆ ಡೆಫಿನೇಷನ್ ಕೊಡ್ತಾ ಹೋದ ದಿನಗಳು ಅಷ್ಟೇ. ಅದು ಮನೋವಿಕಾಸ ಅಂತ ನನಗನ್ಸಲ್ಲ. ಅಂದರೆ ಆವಾಗ ನಾನು ಓದಿ ನನಗೆ ಸರಿಯಾದ್ದು ಅಂತ ಅನಿಸಿದ್ದು ಅಮ್ಮನ ಕಂಡ್ರೆ ತುಂಬ ವಿಶ್ವಾಸನಪ್ಪ ಅನಿಸಿದ್ದು ನಿಮಗೆ ಹೌದೇನೋ ಅಂತ ಅನಿಸುತ್ತೆ. ನಾನು ಸಿನಿಮಾ ಮತ್ತು ಅಮ್ಮ ಎರಡರ ಮಧ್ಯೆ ನಾನು ಯಾವುದು ಚೂಸ್ ಮಾಡ್ಕೊಂಡ್ರೆ ಅಮ್ಮ ಅಂತ ಚೂಸ್ ಮಾಡ್ಕೊಂಡೆ. ಅಂದರೆ ನೀವು ಯಾವುದ್ರ ಬಗ್ಗೆ ನೋಡಿದಾಗ ನಾನು ಹೆಚ್ಚು ಭಾವಕ ಆಸ್ ಎ ಪರ್ಸನ್, ಆಸ್ ಎ ಎಮೋಷನಲ್ ಮ್ಯಾನ್. ಐ ಆಮ್ ಅನ್ ಎಮೋಷನಲ್ ಮ್ಯಾನ್. ಎಸ್, ಯು ಸೆಡ್ ಇಟ್. ಐ ಆಮ್ ಅನ್ ಎಮೋಷನಲ್ ಮ್ಯಾನ್. ಆ್ಯಂಡ್ ನನ್ನ ಸೀರಿಯಲ್ಗಳೆಲ್ಲ ಧರ್ಮ ಸಂಕಟಗಳ ಸೀರಿಯಲ್ ಅಂತ ಹೇಳ್ತೇನೆ. ಸಂದಿಗ್ಧ ಒಂಥರ ಸಂದಿಗ್ಧ ಸರ್. ನೀವು ಇವರು ನಿಮಗೆ ನಾನು ಒಳ್ಳೇದು ಮಾಡೋಕ್ಕೆ ಹೋದರೆ ಇನ್ನೊಬ್ಬರಿಗೆ ಅದು ಇದಾಗ್ಬೋದು, ಕೆಟ್ಟದಾಗ್ಬೋದು. ನಾನೊಂದು ದಾರಿಯನ್ನು ಆಯ್ಕೆ ಮಾಡ್ಕೋಬೇಕು. ಆಗಲೇ ಗಿರೀಶ್ ಕಾರ್ನಾಡ್ ಅವರೆಲ್ಲ ಒಂದು ಯಯಾತಿನಲ್ಲಿ ಒಂದು ಸಾಂಗ್ ಬರೀತಾರೆ. ಯಯಾತಿ ನಾಟಕ ಬರೆದಿದ್ರು. ಆಗ ತಾನೇ ಗಿರೀಶ್ ಕಾರ್ನಾಡು ಇಂಡಿಯಾಗೆ ಬಂದಿದ್ದರು. ಇಂಡಿಯಾದಲ್ಲಿದ್ದು ಯಯಾತಿ ನಾಟಕ ಬರೀತಾರೆ. ಅದಕ್ಕೆ ಮುಂಚೆ ಇನ್ನೊಂದು ಬರೆದಿದ್ದರು ಅವರು. ಅದು ಹೇಳ್ತಾರೆ ಇದರಲ್ಲಿ ಎರಡು ದಾರಿ ಬರುತ್ತೆ ದಾರಿನಲ್ಲಿ ಬದುಕಲ್ಲಿ. ನೀವು ಕವಲ ದಾರಿ, ನೀವು ಈ ದಾರಿನಲ್ಲಿ ಹೋಗ್ಬೋದಿಲ್ಲ, ಈ ದಾರಿನಲ್ಲಿ ಹೋಗ್ಬೋದು. ನೀವು ಈ ದಾರಿನಲ್ಲಿ ಹೋಗ್ಬಿಟ್ರೆ ಈ ದಾರಿಯಲ್ಲಿ ಅಕಸ್ಮಾತ್ ಹೋಗಿದ್ದರೆ ಏನೇನಾಗ್ತಾಯಿತ್ತು ಗೊತ್ತಿರಲ್ಲ ನಿಮಗೆ. ಗೊತ್ತಿರಲ್ಲ ನಿಮಗೆ. ಏನೇನೋ ಒಂದರಿಂದ ಇನ್ನೊಂದು ಬದಲಾವಣೆ ಆಗ್ತಾ ಹೋಗುತ್ತೆ. ಅನ್ನೋನ್ ಇವತ್ತುವರೆಗೂ ನಿಮ್ಮ ಬದುಕಿನ ನಿಗೂಢ ಎಷ್ಟು ಅಂದರೆ ನೀವು ಯಾವುದೋ ಆಯ್ಕೆ ಮಾಡಿದ್ದೀರಿ, ಬೇರೆ ಯಾವುದೋ ಆಯ್ಕೆ ಮಾಡಿದರೆ ನಿಮ್ಮ ಬದುಕು ಬೇರೆ ಥರ ಆಗ್ತಾಯಿತ್ತು. ಈ ಥರದ ಚಿಂತನೆಗಳನ್ನು ಇದನ್ನು ಮಾಡ್ತಾ ಇದ್ದೀನಿ ಹೊರತು ಮನೋವಿಕಾಸ ಖಂಡಿತ ಮಾಡಲಿಲ್ಲ. ಅಷ್ಟು ದೊಡ್ಡ ಕೆಲಸ ನಾನು ಮಾಡಿಲ್ಲ. ಅಂದರೆ ಅದಕ್ಕೆ ನಿಮ್ಮ ಪ್ರಕಾರ ಬೇರೆ ವ್ಯಾಖ್ಯಾನ ಇದೆಯಾ ಸರ್ ಮನೋವಿಕಾಸ ಅಂತ ಹೇಳಿದ್ರೆ? ಮನೋವಿಕಾಸ ಅಂದರೆ ನಿಮ್ಮ ಮನಸ್ಸನ್ನು ಅರಳಿಸೋದು ಅಂತ. ಇವತ್ತು ಈ ನಡುವೆ ಮನೋವಿಕಾಸನ ಏನು ಮಾಡ್ತಾರೆ ಅಂದರೆ ಬುದ್ಧಿಯನ್ನು ಹೆಚ್ಚು ಉಪಯೋಗಿಸುವಂಥ ಮನಸ್ಸನ್ನು ವಿಕಾಸ ಮಾಡುತ್ತಂತೆ. ವಿಕಾಸ ಅಂದರೆ ಅರಳೋದು. ನೀವು ಹೇಳ್ತಾರೆ ಯು ಆರ್ ಟಾಕಿಂಗ್ ಅಬೌಟ್ ಇಂಟೆಲೆಕ್ಟ್. ಹೌದು. ಆ ಥರದ್ದಲ್ಲ, ಆ ಥರದ್ದು ಬಂದಿರ್ಬೋದು. ಇನ್ವೇರಿಯಬಲಿ ನೀವು ಓದ್ತಾ ಬರುತ್ತದೆ. ನಾನು ಪ್ರಯತ್ನಪೂರ್ವಕವಾಗಿ ಮಾಡಿದ್ದಲ್ಲ ಅದು ಅಂತ. ಆದರೆ ನಿಮ್ಗೊಂದು ಇಂಟೆನ್ಷನ್ ಇರ್ತಿತ್ತಲ್ಲ ಸರ್ ಇದನ್ನು ಮಾಡುವಾಗ? ಇಲ್ಲ, ನಿಮ್ಗೆ ಏನು ಅನ್ಸುತ್ತೋ ಅದನ್ನು ಸತ್ಯವಾಗಿ ಹೇಳಬೇಕು ಅಂತ. ನೀವು ಪ್ರಾಮಾಣಿಕವಾಗಿ ಹೇಳ್ತಾ ಅನೇಕದ್ದು ಇದಾಗುತ್ತೆ, ನಿಮಗೆ ಕಾಣುತ್ತೆ. ಆ ಥರ ನೀವು ಹೇಳ್ತಾ ಅವತ್ತು ಯಾರಿಗೋ ಹರ್ಟ್ ಮಾಡಿಬಿಟ್ಟೆ ನಾನು. ಹರ್ಟ್ ಮಾಡಬಾರ್ದಾಗಿತ್ತಲ್ವಾ ಅಂತ ಅನಿಸುತ್ತೆ. ಹರ್ಟ್ ಮಾಡಿದಾಗ ಅನಿಸಿರಲ್ಲ, ಹರ್ಟ್ ಮಾಡುವಾಗ ಹರ್ಟ್ ಮಾಡಿಬಿಟ್ಟಿರ್ತೀವಿ. ಆಮೇಲೆ ಹರ್ಟ್ ಮಾಡಬಾರ್ದಾಗಿತ್ತು ಅಂತ ಅನಿಸುತ್ತೆ. ಅಲ್ಲೆರಡು ಒಂದು ಪ್ರಾಮಾಣಿಕವಾಗಿ ನಿಮ್ಗೆ ಅನಿಸೋದು ಹರ್ಟ್ ಮಾಡಬಾರ್ದಾಗಿತ್ತು ಅಂತ ಒಂದು ಪ್ರಜ್ಞೆ ಇರುತ್ತೆ ನನಗೆ. ಗಿಲ್ಟ್, ಆ ಗಿಲ್ಟ್ ಮುಖ್ಯವಾಗುತ್ತೆ. ನನ್ನ ಸೀರಿಯಲ್ಗಳಲ್ಲಿ ಹೆಚ್ಚಿನದರಲ್ಲಿ ಆ ಥರದ ಗಿಲ್ಟ್ಗಳಿದೆ ಸರ್. ಈಗ ಅಂದರೆ ಇವೆಲ್ಲವೂ ಕೂಡ ನೈಜ ಘಟನಾವಳಿಗಳ ಮೇಲೆ ಸರ್ ಹಾಗೆ ಹೇಳಲ್ಲ. ನೈಜ ಘಟನಾವಳಿಗಳು ಅಂತ, ನೈಜ ಘಟನಾವಳಿಗಳು ಅನ್ನೋದು ಎಲ್ಲರ ಬದುಕು ಒಂದು ನಿಜ ಅಂತ ನಾನು ಹೇಳೋದು. ನಾನು ನಿಮ್ಮ ಬದುಕಿನಲ್ಲಿ ಆಗಿರೋದನ್ನು ನೀವು ಯಾವುದನ್ನು ಭೂತಗಾಜಿಟ್ಕೊಂಡು ನೋಡ್ತೀರಿ, ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಯಾವುದ್ರ ಮೇಲೆ ಇಡ್ತೀರಿ ಅನ್ನೋದ್ರ ಮೇಲೆ ಮಾತ್ರ ಹೋಗುತ್ತೆ. ನಾನು ಮದುವೆ ಹೀಗಾದ್ನಪ್ಪ ಅಥವಾ ಈ ಥರದ ಇಟ್ಕೊಂಡಿದ್ದೆ ಆವತ್ತು ಹೀಗಾಯಿತು. ನಿಮ್ಮ ನೆನಪಲ್ಲಿ ಅನೇಕ ಇರುತ್ತೆ. ಯಾವುದನ್ನು ನೀವು ಅಂಡರ್ಲೈನ್ ಮಾಡ್ತೀರಿ ಅನ್ನೋದು ನಿಮಗೆ ಬಿಟ್ಟಿದ್ದು. ಪ್ರತಿಯೊಬ್ಬನಿಗೂ ಅವನವನ ಆಯ್ಕೆ ಅದು. ಪ್ರತಿಯೊಬ್ಬನಿಗೂ ಅವನವನ ಆಯ್ಕೆ, ನೀವೇನು ಇದು ಮಾಡ್ತೀರಿ ಅನ್ನೋದು. ಹಾಗೆ ನೈಜ ಘಟನಾವಳಿಗಳಿರುತ್ತೆ ನಿಮ್ಮ ಬದುಕಲ್ಲಿ. ಅದರಲ್ಲಿ ನೀವೇನನ್ನ ನೋಡಿ ಅದನ್ನು ಅಂಡರ್ಲೈನ್ ಮಾಡೋದಕ್ಕೆ ಇಷ್ಟಪಡ್ತೀರಿ ಅನ್ನೋದು. ಹೌದು. ಅದು ನೈಜ ಘಟನಾವಳಿಗಳು ಅಂದರೆ ನಾನೊಬ್ಬ ಮೇಷ್ಟ್ರನ್ನ ನೋಡಿದಿರ್ಬೋದು, ಮೇಷ್ಟ್ರ ಬಗ್ಗೆ ನಾನು ಹೆದರ್ಕೊಂಡು ಇದು ಒಂಥರ ಗೌರವದಿಂದ ಇರ್ಬೋದು. ಇನ್ಯಾರನ್ನೂ ಅತ್ಯಂತ ದೊಡ್ಡ ಇದು ಮಾಡೋರನ್ನ, ಅಧಿಕಾರವನ್ನು ಚಲಾಯಿಸೋರನ್ನ ಕಂಡು ಭಯಪಟ್ಟಿದ್ದಿರ್ಬೋದು. ಅವೆಲ್ಲ ನೈಜ ಘಟನಾವಳಿಗಳು ಅಂದರೆ ಆವತ್ತಿನ ಫೀಲಿಂಗು ಮತ್ತು ಆವತ್ತಿನ ಸಿಚುಯೇಷನ್ ಅಷ್ಟೇ. ಕಥೆಗಳು ನೈಜವಾಗಿ ಸ್ವಲ್ಪ ನಿಮ್ಮ ಹಳೆ ಬದುಕನ್ನು ರಿಫ್ಲೆಕ್ಟ್ ಮಾಡ್ತವೆ. ನೈಜ ಘಟನಾವಳಿಗಳು ಅಂತ ನಾನು ಹೇಳಲ್ಲ, ರಿಫ್ಲೆಕ್ಟ್ ಮಾಡ್ತವೆ. ರಿಫ್ಲೆಕ್ಟ್ ಅಂದ್ರೆ ಇದಕ್ಕೆ ಹಿಂಗೆ ಇದೇ ಘಟನೆ ಅಂತ ಹೇಳೋಕ್ಕೆ ಆಗಲ್ಲ. ಇಲ್ಲ ಸರ್. ಓಕೆ.